ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವತ್ತು ಸಬ್ಬಸಿಗೆ ಸೊಪ್ಪಿನಿಂದ ಪಕೋಡ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನಾನಿಲ್ಲಿ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 kg ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಪುಡಿ 1 ಸ್ಪೂನು, ಸೋಡಾ 1/4 ಟೀ ಸ್ಪೂನು, ಸೋಡಾ ಪೌಡರು 1/4 ಟೀ ಸ್ಪೂನ್ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಡ್ರೈನಲ್ಲೇ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡು. ಸಬ್ಬಸಿಗೆ ಸೊಪ್ಪು ಒಂದು ಕಟ್ನಲ್ಲಿ ಒಂದು ಅರ್ಧ ಕಟ್ಟಷ್ಟನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ನೋಡಿ, ಈ ಹದದಲ್ಲಿ ಕಲಿಸ್ಕೊಳ್ಬೇಕು. ಈಗ ನಾನು ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ಬೇಕು. ಇದಕ್ಕೆ ಪಕೋಡ ಮುಳುಗೋಷ್ಟು ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಕಾದಿದೆ. ಹೀಗೆ ಒಂದೊಂದು ಪಕೋಡನು ಈ ರೀತಿ ಹಾಕ್ಕೊಳ್ತಾ ಬರಬೇಕು. ಪಕೋಡ ಎಲ್ಲ ಹಾಕಬೇಕಾದ್ರೆ ಹೈ ಫ್ಲೇಮ್ನಲ್ಲಿ ಇಡಬೇಕು. ಮಧ್ಯದಲ್ಲಿ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸಬೇಕು. ಇದನ್ನು ಈಗ ಎರಡೂ ಸೈಡನ್ನು ಒಂದು 3 ರಿಂದ 4 ನಿಮಿಷ ಆಗೋಷ್ಟು ಬೇಯಿಸಬೇಕು, ಎರಡೂ ಸೈಡನ್ನು. ಇದು ನೊರೆ ಕಮ್ಮಿ ಆಗೋ ತನಕ ಬೇಯಿಸ್ಕೊಳ್ಬೇಕು, ಆವಾಗ ಬೆಂದಿದೆ ಅಂತ. ಈಗ ಇದು ಪಕೋಡ ಬೆಂದಿದೆ. ಮತ್ತು ಪಕೋಡ ತೆಗಿಬೇಕಾದ್ರೆ ಹೈ ಫ್ಲೇಮ್ ಮಾಡಿಬಿಟ್ಟು ತೆಗಿಬೇಕು. ಮಧ್ಯದಲ್ಲಿ ಬೇಯಿಸಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಡಬೇಕು. ಈಗ ಫ್ರೆಂಡ್ಸ್, ರುಚಿಯಾಗಿರುವ ಪಕೋಡ ರೆಡಿಯಾಗಿದೆ. ಇದು ಕಾಫಿ ಟೀಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.